ನೇತೃತ್ವದ ಸರ್ಕಾರದಲ್ಲಿ ಮೀನುಗಾರಿಕಾ ಸಚಿವರಾಗಿ ಹಿಂದೆ ಕಂಡರಿಯದ ಕೀಳರಿಯದ ಸ್ವತಃ ಆವತ್ತಿನ ಮುಖ್ಯಮಂತ್ರಿಗಳಾಗಿದ್ದ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಒಂದು ಮಾತನ್ನ ವಿಶ್ವ ಮೀನುಗಾರಿಕಾ ದಿನಾಚರಣೆಯಲ್ಲಿ ಉಲ್ಲೇಖ ಮಾಡಿದಂತ ಒಂದು ಮಾತು ನೆನಪಾಗ್ತಾ ಇದೆ. ತನ್ನ ಅಧಿಕಾರಾವಧಿಯಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಇಷ್ಟು ಸಮರ್ಪಕವಾದ ಯೋಜನೆಗಳು, ಜನರಿಗೆ ಮನಮುಟ್ಟುವಂತಹ ಯೋಜನೆಗಳು, ಸರ್ಕಾರ ಏನು ಮೀನುಗಾರಿಕೆ ಇಲಾಖೆಗೆ ಮೀನುಗಾರರಿಗೆ ಏನು ಸಾಲ ಸೌಲಭ್ಯಗಳು ಕೊಡಬೇಕು, ಸವಲತ್ತುಗಳನ್ನು ಕೊಡಬೇಕು, ತಾನು ಮಂಕಾಳ್ ವೈದ್ಯರ ಒಂದು ಮೀನುಗಾರಿಕಾ ಇಲಾಖೆಯ ಕಾರ್ಯವೈಖರಿಯನ್ನು ನೋಡಿ ಅವತ್ತು ವಿಶ್ವ ಮೀನುಗಾರಿಕಾ ದಿನಾಚರಣೆ ಹೇಳಿದಂತ ಮಾತು. ಇದರ ಅರ್ಥ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಮೀನುಗಾರರ ಹಿತದೃಷ್ಟಿ ಅದರಲ್ಲಿ ಅಡಕಾಗಿದೆ ಅಂತ ಹೇಳುವಂತ ಮಾತನ್ನ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು, ಆಗಿನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಮಾತು. ಅಂತ ಒಬ್ಬ ಉಪಮುಖ್ಯಮಂತ್ರಿ ಅವರ ಬಾಯಲ್ಲಿ ಇಂಥ ಮಾತುಗಳು ಬರ್ತಾ ಅಂತ ಹೇಳಿದವಾಗ ಆ ಇಲಾಖೆಯ ಬಗ್ಗೆ ಅವರಿಗಿರುವಂತ ಕಾಳಜಿ, ಅವರಿಗಿರುವಂತ ಏನು ಇಲಾಖೆ ಬಗ್ಗೆ ಇಚ್ಛಾಶಕ್ತಿ ಅಥವಾ ಮೀನುಗಾರರ ಬದುಕು ಭವಣೆಗಳನ್ನ ಯಾವ ರೀತಿಯಾಗಿ ಅವರು ನಿರ್ವಹಿಸಿದ್ದಾರೆ ಹೇಳತಕ್ಕಂಥ ಮಾತನ್ನ ಅವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಹೇಳಿದರು. ಇಷ್ಟು ವರ್ಷ ನಾವು ಕಾದಿದ್ದೇವೆ, ಆದ್ರೆ ಈ 3.5 ವರ್ಷದ ಮಂತ್ರಿಮಂಡಲ ಪುನರಚನೆಯಲ್ಲಿ ಇಂಥ ಒಬ್ಬ ನಾಯಕನನ್ನ ಬಿಟ್ಟು ಇನ್ಯಾರಿಗೋ 3ನೇ ವ್ಯಕ್ತಿಗೆ ಅದನ್ನ ಕೊಡ್ತಾರಂತ ಹೇಳಿದವರು ಸಮಾಜಕ್ಕೆ, ಮೀನುಗಾರರ ಸಮಾಜಕ್ಕೆ ಬಹಳ ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳಿ ನಾನು ಬಯಸ್ತೇನೆ. ನಾವು ಎಷ್ಟೇ ಪರಿಪೂರ್ಣರಾಗಿರಲಿ, ಸರ್ಕಾರ ಎಷ್ಟೇ ಪರಿಪೂರ್ಣವಾಗಿರಲಿ, ಆದರೆ ಆ ಮೀನುಗಾರರ ಸಮಾಜದ ನಾಯಕರನ್ನ ಗುರುತಿಸಿ ಸರ್ಕಾರ ಕೊಡ್ತು ಸರಿ, ಪುನರಚನೆಯಲ್ಲಿ ಅಂತ ಒಂದು ವ್ಯಕ್ತಿತ್ವದ ನಾಯಕರನ್ನ ಅವರು ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದು ಇದು ಮೇಲ್ನೋಟಕ್ಕೆ ಬೇರೆ ರೀತಿಯ ಅರ್ಥ ಕೊಡುವಂತ ರೀತಿ ಕಾಣ್ತಾ ಇದೆ. ನಾವೆಷ್ಟೇ ಪ್ರಬುದ್ಧರಾಗಿರ್ಬೋದು, ಸರ್ಕಾರ ಅವರು ನಡೆಸಲಿಕ್ಕೆ ಎಷ್ಟೋ ತೊಂದರೆಗಳಾಗಿರ್ಬೋದು, ಸಾಕಷ್ಟು ಸಮಸ್ಯೆಗಳು ಇದ್ದಿರಬಹುದು, ಇಲ್ಲ ಅಂತ ನಾನು ಹೇಳಿದ್ರು. ಸರ್ಕಾರದಲ್ಲಿ ಎಐಸಿಸಿಯಲ್ಲಿ ಏನು ಪಠ್ಯ ಪ್ರಕಟ ಆದ ನಂತರ ಪುನಃ ಅಡಿಷನಲ್ ಒಂದು ಶೀಟನ್ನ ಕೊಟ್ಕೊಂಡು ಇವರು ಈ ರೀತಿ ಅನ್ಯಾಯ ಮಾಡ್ತಾರೆ ನಮಗೂ ಕೂಡ ಗೊತ್ತಾಗ್ಲಿಲ್ಲ. ಹಂಗಂತ ಮಂಕಾಳ್ ವೈದ್ಯರು ಕೂಡ ಯಾರು ಕೂಡ ಲಾಬಿ ಮಾಡ್ಲಿಕ್ಕೆ ಕೂಡ ಹೋಗ್ಲಿಲ್ಲ. ಲಾಬಿ ಮಾಡೋದಾದ್ರೆ ಬೇಕಷ್ಟು ಲಾಬಿ ಮಾಡಬಹುದಿತ್ತು ಅವ್ರ ಆ ಒಂದು ತಾಕತ್ತು ಕೂಡ ಇತ್ತು ಅವ್ರ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಅವರಿಗೆ ಪೂರ್ಣ ಪ್ರಮಾಣದ ವಿಶ್ವಾಸ ಇತ್ತು. ತಾನು ತನ್ನನ್ನು ಕೂಡ ಇದರಲ್ಲಿ ಸೇರ್ಪಡೆ ಮಾಡಿಕೊಡ್ತಾರೆ ಅಂತ ಹೇಳಿ ಆಗಿದ್ದು ಕೂಡ ನಿಜನೇ. ಅವರ ಅಭಿವೃದ್ಧಿ ನಾಗಾಲೋಟದಲ್ಲಿತ್ತು, ಕ್ಷಿಪ್ರಗತಿಯಲ್ಲಿ ಇತ್ತು. ಒಂದೇ ಒಂದು ಉದಾಹರಣೆ ನಮ್ಮ ಅಧ್ಯಕ್ಷ ಕೊಟ್ಟರು. ಮೀನುಗಾರ ಮೃತಪಟ್ಟಾಗ 6 ಲಕ್ಷ ರೂಪಾಯಿ ಇತ್ತು. ಹಿಂದಿನ ಸರ್ಕಾರ ಮೀನುಗಾರಿಕೆ ಹೋದಂತ ಸಂದರ್ಭದಲ್ಲಿ ಮರಣವಂತ ಎಷ್ಟೋ ಫಲಾನುಭವಿಗಳಿಗೆ ಹಣನೇ ಕೊಡ್ಲಿಕ್ಕೆ ಆ ಸರ್ಕಾರದಲ್ಲಿ ಆಗಲಿಲ್ಲ. ಬಂದ ತಕ್ಷಣ ಆ ಕೆಲಸವನ್ನು ಕೂಡ ಮಾಡಿದ್ರು. ಹಿಂದಿನ ಸರ್ಕಾರದಲ್ಲಿ ಎಷ್ಟು ಬಾಕಿ ಇದ್ದಂತ ಎಲ್ಲ ಮರಣ ಹೊಂದವರಿಗೆ ಅದನ್ನು ಕೊಡೋ ಪ್ರಯತ್ನ ಕೂಡ ತುಂಬಾ ಕಾಳಜಿಯಿಂದ ಮಾಡಿದ್ರು. ಉನ್ನತ ಹಿನ್ನೆಲೆಯನ್ನು ಹೊಂದಿರುವಂತ ಒಬ್ಬ ವ್ಯಕ್ತಿಯನ್ನ ಇವರನ್ನ ಕಡೆಗಣಿಸಿ ಅವರನ್ನ ಆ ಜಾಗಕ್ಕೆ ಅವರನ್ನ ತಂದು ಸೇರ್ಪಡೆ ಮಾಡ್ತಾರೆ ಅನ್ನೋದು ನಿಜಕ್ಕೂ ಖಂಡನೀಯ ಕೂಡ ಆಗ್ತದೆ. ಇದು ಸರ್ಕಾರದ ಮೇಲೆ ಕೂಡ ಕೆಟ್ಟ ಪರಿಣಾಮ ಕೂಡ ಬೀರ್ತಾ ಇದೆ. ಇವತ್ತು ನೋಡಿ ನಾವೆಲ್ಲ ಟಿವಿ ಮಾಧ್ಯಮಗಳನ್ನು ನಾವು ನೋಡ್ತಾ ಇದ್ದೇವೆ. ಕೆಲವು ಮಾಧ್ಯಮಗಳು ಬರ್ತಾ ಇದ್ದಾರೆ, ಇವರು ಅವರವರ ಯೋಜನೆಗೆ ಬರ್ತಾ ಇದ್ದಾರೆ. ಮಂಕಾಳದಲ್ಲಿ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಸಮಾಜ ಈ ಸರ್ಕಾರ ಅಂತ. ಈ ರೀತಿ ಲೋಪಗಳು ಬರಬಾರ್ದು. ಆ ಸಮಾಜ ಪಟ್ಟಿಯಲ್ಲಿ ಸೇರಿಸಿಕೊಂಡು
ಈ ರೀತಿಯ ಅವಮಾನಗಳನ್ನು ಮಾಡಿ ನಿಜಕ್ಕೂ ಖೇದಕರ, ಖಂಡನೀಯ ಕೂಡ. ಇನ್ನು ಒಂದು ಜಿಲ್ಲೆ ಮಟ್ಟದಲ್ಲಿ ಹೇಳೋದಾದ್ರೆ, ಮೊನ್ನೆ ಕಳೆದ 2 ವರ್ಷ ಹಿಂದೆ ನಮ್ಮ ಶಿರೂರು ಗುಡ್ಡ ದುರಂತ, ಸ್ವತಃ ಉಸ್ತುವಾರಿ ಮಂತ್ರಿಗಳು ಸ್ವತಃ ನಿಂತು ಕೆಲಸ ಮಾಡಿದ್ದಾರೆ. ಇದೆಲ್ಲ ಇತಿಹಾಸ. ನಾವೆಲ್ಲ ನೋಡಿದ್ದೇವೆ, ಎಷ್ಟೋ ಮಂತ್ರಿಗಳನ್ನ ನೋಡಿದ್ದೇವೆ. ಯಾವುದೇ ಮಂತ್ರಿ ಕೂಡ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಅಧಿಕಾರಿಗಳಿಗೆ ಆದೇಶ ಮಾಡ್ತಾರೆ, ಹೋಗ್ಬಿಡ್ತಾರೆ. ಅದು ಬಟ್ ಹಾಗೆ ಮಾಡಲಿಲ್ಲ. ಅಲ್ಲೇ ಖುದ್ದು ಪರಿಶೀಲಿಸಿ ಅವ್ರು ಯಾರು ನೊಂದ ಕುಟುಂಬಕ್ಕಿತ್ತು, ಯಾರು ತೊಂದರೆ ಆಗಿತ್ತು, ಅವ್ರನ್ನೆಲ್ಲರೂ ಕಣ್ಣೂರಿಸುವಂತೆ ಕೆಲಸ ಮಾಡಿದ್ದಾರೆ. ವಾತಾವರಣದಲ್ಲಿ ನಾವು ಕೂಡ ಮೀನುಗಾರ ಮಾಡಬೇಕು ಅಂತ ಆ ಜಿಲ್ಲೆಯ ಸಮಗ್ರದ ಚಿಂತನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಏನು ಬೇಕು ಬೇಡ ಅಂತ ಹೇಳುವುದು ಕೂಡ ನನ್ನ ಒಂದು ದೈನಂದಿನ ಚಟುವಟಿಕೆಯಲ್ಲಿ ಕೂಡ ಅದನ್ನು ಅಳವಡಿಸಿಕೊಂಡು ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡಿದೆ. ಇದು ರಾಜ್ಯಾದ್ಯಂತ ಇದು ಖಂಡನೀಯ ವಿಷಯ ಆಗಿದೆ. ತಮಗೆಲ್ಲರಿಗೂ ತಿಳಿದಿರೋ ವಿಷಯ. ಅವರು ಎಐಸಿಯಿಂದ ಬಂದ ಪಟ್ಟಿಯಲ್ಲಿ ಅವರ ಹೆಸರಿತ್ತು, ಆದರೆ ಕೆಲವೇ ಗಂಟೆಗಳಲ್ಲಿ ಆ ಹೆಸರು ಮಾಯವಾಗಿದೆ. ಇದರಿಂದ ಬಹಳ ಮೀನುಗಾರರು ಬೇಸತ್ತಿದ್ದಾರೆ. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಪುನಃ ಒಬ್ಬ ಮೀನುಗಾರರ ಮುಖಂಡ, ಯುವ ನಾಯಕ, ಬಡವರ ಬಂಧುವಂದಿನವರು ತಪ್ಪಾಗಲಿಲ್ಲ. ಎಲ್ಲ ಮೀನುಗಾರಿಕೆಯ ಯಾವ ಸೌಲಭ್ಯಗಳಿದ್ದರೂ ಸರ್ಕಾರದಿಂದ ನೇರವಾಗಿ ಜಿಲ್ಲಾಡಳಿತಕ್ಕೆ ತಂದು ಜಿಲ್ಲಾಡಳಿತ ಮನೆ ಬಾಗಿಲಿಗೆ ಬರುವಂತ ವ್ಯವಸ್ಥೆ ಮಾಡಿದಂತ ಒಬ್ಬ ಧೀಮಂತ ನಾಯಕ. ಇಂತಹ ನಾಯಕ ಈ ಸನ್ಮಾನ್ಯ ಡಿ.ಕೆ. ಶಿವಕುಮಾರ ಸಾಹೇಬರ ಸಂಪುಟದಲ್ಲಿ ಇರಬೇಕೆಂಬುದು ನಮ್ಮ ಒತ್ತಾಯಿಸಿ, ಅದಕ್ಕಾಗಿ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಇನ್ನು ಅವಕಾಶ ಸಿಕ್ಕಿದ್ರೆ ಸನ್ಮಾನ್ಯ ಒಬ್ಬ ಯುವಕನನ್ನು ತಮ್ಮ ಮಂತ್ರಿಮಂಡಲದಲ್ಲಿ ಒಬ್ಬ ಮೀನು ಮಂತ್ರಿಯನ್ನ ಮಾಡಬೇಕೆಂದು ಇಡೀ ರಾಜ್ಯಾದ್ಯಂತ ಎಲ್ಲ ಮೀನುಗಾರ ಮುಖ್ಯರೆಲ್ಲ ವಿನಂತಿಯಾಗಿದೆ. ಹಾಗೂ ಉತ್ತರ ಕನ್ನಡ ಒಂದು ಸಣ್ಣ, ಈಗಾಗಲೇ ನಮ್ಮ ವಿಠಲದೇವ ಹೇಳಿದಾಗೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಹೋಲಿಸಿದಾಗ ನಾವು ಬಹಳ ಹಿಂದುಳಿದೆವು. ಅದಕ್ಕಾಗಿ ನಮ್ಮೊಂದಿಗೆ ಸತತವಾಗಿ ಸಂಪರ್ಕದಲ್ಲಿಟ್ಟು ಉತ್ತರ ಕನ್ನಡದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮ ಮಾಡಿದಂತಹ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಮಾಂಕಾಳವರಿಗೆ ತಮ್ಮ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಬೇಕೆಂದು ಮುಖ್ಯಮಂತ್ರಿಯವರ ಹತ್ರ ಇನ್ನೊಮ್ಮೆ ವಿನಂತಿಸುತ್ತಾ, ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳನ್ನ ಅತಿ ಹತ್ತಿರದ ಈ ಕ್ಷೇತ್ರಕ್ಕೆ ಹತ್ತಿರದಲ್ಲಿರುವಂತಹ ಮಂತ್ರಿಗಳನ್ನ ನೇಮಿಸಿ ಜನರ ಕುಂದುಕೊರತೆಗಳನ್ನು ಪರಿಹರಿಸಲಿಕ್ಕೆ ಸರ್ಕಾರ ಕಾಳಜಿ ವಹಿಸಬೇಕಂತ ಕೇಳ್ತಿದ್ದಾರೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ತುಂಬಾ ದೂರದಿಂದ ಬರ್ತಾರೆ, ಅವರು ಬೆಳಗಾವಿ ಕಡೆಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಎಷ್ಟು ಸಮಯ ವಾಸ್ತವ್ಯ ಗೊತ್ತಿಲ್ಲ, ಅಥವಾ ಇಲ್ಲಿ ತೊಂದರೆಗಳ ಬಗ್ಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಗೊತ್ತಿಲ್ಲ. ಸರ್ಕಾರ ಅದರ ಬಗ್ಗೆ ಗಮನ ಹರಿಸಬೇಕು, ಜನರ ಕುಂದುಕೊರತೆಗಳನ್ನ ಪರಿಹರಿಸಬೇಕು.